ಏಯ್ ಕರೆಂಟ್ ಹೊಡೆದ್ ಕಾಗೆ ಅದೀಯ ನೋಡ್ಕೊಂಡ್ ಮಾಡು. ನಮ್ಮಪ್ಪ 20 ಲಕ್ಷ ಖರ್ಚು ಮಾಡಿ ಬಿಟೆಕ್ ಓದಿಸಿದಾರೆ, ಎಲೆಕ್ಟ್ರಿಕ್ ಇಂಜಿನಿಯರ್. ಏನ್ ನಿನ್ ಮಗನ್ ತರ ಹುಡುಗಿಯರಿಂದ ತಿರುಗ್ತಾ ಬಿದ್ದೀನಿ ಅನ್ಕೊಂಡಿದ್ಯಾ? ಓ, ಇಂಥ ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ನನ್ಗೆ ಜೇಬೆ. ಸ್ವಾಮಿ, ಏನಾದ್ರೂ ಧರ್ಮ ಮಾಡಿ ಸ್ವಾಮಿ. ಚಿಲ್ರೆ ಇಲ್ಲಯ್ಯ ಸ್ವಾಮಿ, ನಾನ್ ತುಂಬಾ ಬಡವ. ನೀವ್ ದಾನ ಮಾಡ್ದೆ ಮತ್ತೆ ಯಾರು ದಾನ ಮಾಡ್ತಾರೆ? ಏನಯ್ಯ, ಇಲ್ಲಿ ಬಂದ್ ಕೂತ್ಕೋ. ನೀನು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀಯ ಸ್ವಾಮಿ? ತಿಂಗಳಿಗೆ 30,000 ಸ್ವಾಮಿ. ಅಷ್ಟೇನಾ? ಸೀಸನ್ ಇದ್ದಾಗ 50,000 ಸಂಪಾದನೆ ಆಗತ್ತೆ ಸ್ವಾಮಿ. ನಿನಗೆ ನನ್ ಸಂಪಾದನೆ ಎಷ್ಟು ಗೊತ್ತಾ? ತಿಂಗಳಿಗೆ 20,000. ಅದರಲ್ಲಿ ಮನೆ ಬಾಡಿಗೆ ಅಂತ 8,000 ರೂಪಾಯಿ ತೆಗಿ. ಇನ್ನೆಷ್ಟು ಉಳಿತು ಸ್ವಾಮಿ? 12,000 ಸ್ವಾಮಿ. ಅದರಲ್ಲಿ ಟಿವಿ ರಿಚಾರ್ಜ್ಗೆ, ಸೆಲ್ ರಿಚಾರ್ಜ್ಗೆ, ಗ್ಯಾಸ್ ರಿಚಾರ್ಜ್ಗೆ ಅಂತ 2,000 ರೂಪಾಯಿ ತೆಗ್ದಿಡು. ಇನ್ನೆಷ್ಟು ಉಳಿತು ಸ್ವಾಮಿ? 10,000 ಸ್ವಾಮಿ. ಅದರಲ್ಲಿ ತಿನ್ನೋದಿಕ್ಕೆ, ಕರೆಂಟ್ ಬಿಲ್ಲಿಗೆ, ಮನೆ ಖರ್ಚಿಗಂತ 4,000 ಹೋಗುತ್ತೆ. ಇನ್ನೆಷ್ಟು ಉಳಿತು ಸ್ವಾಮಿ? 6,000 ಸ್ವಾಮಿ. ಮತ್ತದ್ರಲ್ಲಿ 4,000 EMI ಕಟ್ತೀನಿ. ಎಷ್ಟು ಉಳಿತು ಸ್ವಾಮಿ? 2,000 ಸ್ವಾಮಿ. ನಾನು ಪ್ರತಿದಿನ ಆಫೀಸ್ ಹೋಗ್ಲಿಕ್ಕೆ 2,000 ಪೆಟ್ರೋಲ್ ಖರ್ಚು. ಇನ್ನೆಷ್ಟು ಉಳಿತು? ಇನ್ನೇನು ಉಳಿತು ನಂಗೆ ತೊಳ್ದು? ಈಗ ಹೇಳು, ಬಡವ ನೀನಾ? ಲೋ ಮಚ್ಚ, ನಿಂಗೆ ಎಷ್ಟು ವರ್ಷ ಇವಾಗ? ನಂಗೆ ಇವಾಗ ಜಸ್ಟ್ 23. ಯಾಕೆ? 23 ನಿಂಗೆ? ಹಾ, ಯಾಕೆ? ಅಲ್ಲ ಮತ್ತೆ ಡಾಕ್ಟ್ರು? ಡಾಕ್ಟ್ರಾ? ಯಾವ ಡಾಕ್ಟ್ರು? ಏನ್ ಡಾಕ್ಟ್ರು? ಲೋ ಮಚ್ಚ, ನಂಗೆ ಯಾಕೋ ಹೆವಿ ಭಯ ಆಯ್ತಾಯ್ತು. ನಿಂಗೆ ಯಾಕೋ ಭಯ? ಏನಾಯ್ತು? ಅಲ್ಲ ಡಾಕ್ಟರ್ ಅವತ್ತು ಏನೋ ಯಾವತ್ತು ಯಾವ ಡಾಕ್ಟ್ರು ಮಚ್ಚ? ಏನಂತ ಒಂಚೂರು ಅರ್ಥ ಆಗೋತರ ಹೇಳೋ. ಡಾಕ್ಟರ್ ಅವತ್ತು ಬರೀ 13 ವರ್ಷ ಅಂತ ಏನೋ. 13 ವರ್ಷನಾ? ಏನ್ 13 ವರ್ಷ? ಲೋ ಮಚ್ಚ, ನಿನ್ ಕಾಲಿಗೆ ಬಿಟ್ಟು ಪ್ಲೀಸ್ ಕ್ಲೀನ್ ಆಗಿ ಏನಂತ ಹೇಳೋ. ಅಲ್ಲ ಡಾಕ್ಟರ್ ಅವತ್ತು ನಾಯಿಗಳೆಲ್ಲ ಬರೀ 13 ವರ್ಷ ಮಾತ್ರ ಬದುಕದಂದಿದ್ರು. ನಿನಗೆ 23 ವರ್ಷ ಆಗೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಒಂದೊಂದಲ್ಲ ಗುರು, ನಂಗೊಂದು ವಿಷಯ ಕ್ಲಿಯರ್ ಆಗ್ಬೇಕಾಗಿತ್ತು. ಕಟ್ಟಿಂಗ್ ಶಾಪ್ ಹೊರಗಡೆ ಯಾವಾಗ್ಲೂ ಕೂದಲು ಬಿದ್ದಿರತ್ತೆ, ಮತ್ತೀ ಮೆಕ್ಯಾನಿಕ್ ಅಂಗಡಿ ಎದುರುಗಡೆ ಯಾವಾಗ್ಲೂ ಆಯಿಲ್ ಬಿದ್ದಿರತ್ತೆ, ಮತ್ತೀ ಬ್ಯಾಂಕ್ ನವ್ರಿಗೆ ಏನ್ ಕಷ್ಟ ನನಗಂತೂ ಗೊತ್ತಾಗ್ತಾ ಇಲ್ಲ ಗುರು. ನನ್ನ ಮಕ್ಕಳು ಒಂದೊಂದಲ್ಲ